ಸಹ ಮುಖ್ಯವಾಗಿ ಏನು ಸಂಕಲ್ಪ ಉಚಿತ ತರಬೇತಿ ಪರೀಕ್ಷೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಭಾಳ ಸಂತೋಷದ ವಿಷಯ. ನಮ್ಮ ಜಿಲ್ಲೆಯಲ್ಲಿ, ಅದರಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ಒಳ್ಳೆ ರೀತಿಯಿಂದ ಸಹಕಾರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಭಾ ನನ್ನ ಹತ್ರ ಬಂದ್ಬಿಟ್ಟು ಹಿಂದಿನ ನನ್ನ ಹತ್ರ ಮಾತನಾಡಿದ್ರು. ಮುಂಚೆ ಈಗೊಂದು 4-5 ವರ್ಷದ ಹಿಂದೆ ಈ ಬಡವರಿಗೆ ಸಾಕಷ್ಟು ತೊಂದರೆ ಅನುಭವಿಸ್ತಿದ್ದಂಥ ಬಡವರಿಗೆ ಮೊದಲು ಮನೆಗೆ ಬಂದು ಕೇಳಿದಾಗ ಡಯಾಲಿಸಿಸ್ ಬಗ್ಗೆ ಬಂತು. ಅವತ್ತು ಪ್ರತಿಯೊಂದು ವಾರದಲ್ಲಿ 2 ಸತಿ 3 ಸತಿ ಡಯಾಲಿಸಿಸ್ ಮಾಡಬೇಕು. ಅವಾಗಿನ ಸರ್ಕಾರದಿಂದ ಅಷ್ಟು ಕೊಟ್ಟಷ್ಟು ಉತ್ತೇಜನ ಕೊಡ್ತಾ ಇರಲಿಲ್ಲ. ಅವನಿಗೇನಿಲ್ಲಪ್ಪ ಅಂದರೆ ವಾರಕ್ಕೆ ಹೆಚ್ಚು ಕಡಿಮೆ 5,000 ರೂಪಾಯಿ ಖರ್ಚು ಬರ್ತಾಯಿತ್ತು. 2 ಸತಿ ಡಯಾಲಿಸಿಸ್ಗೆ 1,200 ರೂಪಾಯಿ 2,400 ರೂಪಾಯಿ ಪ್ಲಸ್ ಮೆಡಿಸಿನ್ನು ಅನ್ನೋಷ್ಟಿಗೆ 6,000 ರೂಪಾಯಿ ಬರ್ತದೆ. ಅದರಲ್ಲಿ ಸಾಕಷ್ಟು ಬಡವರು ಇದ್ರು. ಬಡವರು ಅಂದ್ರೆ ಏನು, ಭಾಳ ಬಡವರೇ ಇದ್ರು. ಅಮಾಲ್ರಿಂದ ಹಿಡಿದು ಆಟೋ ಡ್ರೈವರ್ ಇರ್ಬೋದು, ಸಾಕಷ್ಟು ಜನ ತೊಂದರೆಯನ್ನು ಅನುಭವಿಸೋದು ನೋಡಿ ನಮ್ಮ ತಂದೆಯವರು ಅವಾಗ ಏನಾರ ಮಾಡ್ಬೇಕಣ ಇದಕ್ಕೆ ಅಂದಾಗ ಮೊಟ್ಟ ಮೊದಲಿಗೆ ಪ್ರಾರಂಭ ಮಾಡಿದ್ದು ಈ SS ಕೇರ್ ಟ್ರಸ್ಟ್ ಅಂತ. ಇದರಿಂದ ಬಡವರಿಗೆ ಅನುಕೂಲ ಆಗಲಿ. ಇದು ಒಂದು 10 ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿಸಿದ್ರು ಅವತ್ತು. ಈಗ 20-25 ಕೋಟಿ ರೂಪಾಯಿ ಆಗಿರ್ಬೋದು ಡಿಪಾಸಿಟ್ಸ್. ಆ ಬಡ್ಡಿಯಲ್ಲಿ ಇನ್ನೆಲ್ಲ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಪ್ರಾರಂಭ ಮಾಡಿ ಇವತ್ತು ಹೆಚ್ಚು ಕಡಿಮೆ ದಾವಣಗೆರೆ ನಗರದಲ್ಲೇ ಈ BPL ಕಾರ್ಡ್ ಹೋಲ್ಡರಿಗೆ ಅಂದಾಜು 50,000ದಿಂದ 1 ಲಕ್ಷದ ತನಕನೂ ಈಗ ಡಯಾಲಿಸಿಸ್ ಮಾಡಿದ್ದಾರೆ. ಅದು ನಮ್ಮ ಡಾಕ್ಟರ್ಸ್ಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿತ್ತು. ಅದಾದ ಮೇಲೆ ಪ್ರಭಾನ ಬಂದು ನನಗೆ ಹೇಳಿದ್ರು, ಇಲ್ಲ ನಾವು SS ಕೇರ್ ಟ್ರಸ್ಟಿಂದ ಎಜುಕೇಷನ್ ಕೊಡಬೇಕು, IAS ಟ್ರೈನಿಂಗ್ ಕೊಡಬೇಕು, ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂದಾಗ ಭಾಳ ಒಂದು ಪ್ರೋತ್ಸಾಹವನ್ನು ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಗಂಗಾಧರ ಸ್ವಾಮಿ ಇರ್ಬೋದು, ನಮ್ಮ ಜಿಲ್ಲಾಡಳಿತದ ವಿವಿಧ ಅಧಿಕಾರಿಗಳು, ಅದರಲ್ಲಿ ಗಂಗಾಧರ ಸ್ವಾಮಿಯವರು ಭಾಳ ಒಂದು ಮುಖ್ಯವಾದ ಪಾತ್ರ ವಹಿಸಿದರು. ಮತ್ತು ಯೂನಿವರ್ಸಿಟಿ ವೈಸ್ ಚಾನ್ಸಲರು ಭಾಳ ಒಂದು ಅತ್ಯುತ್ತಮವಾಗಿ ಜಾಯಿಂಟಾಗಿ ಮಾಡಿರಿ. ಏಕೆಂದರೆ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಒಂದೇ ಸತಿಗೆ ಸಿಗಲ್ಲ. ಆ ನಿಟ್ಟಿನಲ್ಲಿ ನೀವು ಪ್ರೈವೇಟ್ ಪಾರ್ಟಿಸಿಪೆಂಟ್ಸ್ ಆಗಿ ಈ ಒಂದು ಕಟ್ಟ ಕಡೆಯ ಬಡವರಿಗೆ ತಲುಪೋ ಒಂದು ಕೆಲಸ ಆಗಬೇಕು. ಆ ರೀತಿ ನೀವೆಲ್ಲರೂ ಆರ್ಗನೈಸ್ ಮಾಡಿರಿ ಅಂದಾಗ ಈ ಒಂದು SS ಕೇರ್ ಟ್ರಸ್ಟ್ ಮುಖಾಂತರ ಸಂಕಲ್ಪ ಅಂತಂದೇಳಿ ಪರೀಕ್ಷಾ ತರಬೇತಿಯನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮೊನ್ನೆ ದಿವಸ ಕೇಳಿದಾಗ 1,000 ಚಿಲ್ಲರೆ ಜನ ಪಾರ್ಟಿಸಿಪೆಂಟ್ಸ್ ಆದರು. ಅದರಲ್ಲಿ 90 ಜನ 300 ಜನ ಮೆರಿಟ್ಸ್ ಬಂತು. ಮತ್ತು ಅದರಲ್ಲಿ 90 ಜನ ಅಂದಾಜು ಬ್ರೈಟ್ ಸ್ಟೂಡೆಂಟ್ಸ್ ಅಂತ ಗುರುತಿಸಿದ್ರು. 300 ಜನ ತರಬೇತಿ ಕೊಡ್ತಾ ಇದ್ರಿ. ಅದ್ರಾಗ ಇನ್ನೂ 90 ಮೆಂಬರ್ಸ್ ಅಂತರಿಗೆ ಇನ್ನೂ ಹೆಚ್ಚಿನ ರೀತಿಯಿಂದ ತರಬೇತಿ ಕೊಡ್ರಪ್ಪ ಅಂದೆ ನಾನು. ಈಗ ಒಂದು ಸ್ವಲ್ಪ ಕೊನೆ ಮೆಟ್ಲಿರ್ತಾರಲ್ಲ, ಅವಾಗ ಒಂದು ಸ್ವಲ್ಪ ಪುಷ್ ಮಾಡ್ಬೇಕ. ಆ ನಿಟ್ಟಿನಲ್ಲಿ ಇವಾಗ ಭಾಳ ಒಂದು ತರಬೇತಿಯನ್ನು ಕೊಡಲಿ. ನಮ್ಮ ಜಿಲ್ಲೆಯನ್ನು ಹೆಚ್ಚಿನ ರೀತಿಯಿಂದ ವಿದ್ಯಾಭ್ಯಾಸದಲ್ಲಿ ನಮ್ಮ ಹುಡುಗರು ಯಾಕಪ್ಪ ಈ ಮಾತು ಹೇಳ್ತೀವಿ ಅಂದರೆ, ಹಿಂದೆ ನಾವು 2000ಕ್ಕೆ ಬಂದಾಗ ನಮ್ದು ಇನ್ನೂ 25ನೇ ಸ್ಥಾನದಾಗಿದ್ವಿ ನಾವು. ಅದಾದಮೇಲೆ 23ಕ್ಕೆ ಬಂದರು. ಈಗ ಅದನ್ನೇ ಕೇಳ್ತಾ ಇದ್ದೆ ನಾನು. PUC ರಿಸಲ್ಟ್ಸ್ ನೋಡಿದಾಗ 15ನೇ ಸ್ಥಾನಕ್ಕೆ ಬಂದೇವಿ. ನಾವು ಘಟ್ಟಕ್ಕಿಂತ ತಳಗಿನ ಮೀರಿಸ್ಬೇಕಾಗೈತಿ ಇವತ್ತು. ಯಾಕಂದ್ರೆ ಅವರು 1, 2, 3, 4 ಇಟ್ಕೊಂಡಿರ್ತಾರೆ, ಮಂಗಳೂರು, ಉಡುಪಿ. ಅದಕ್ಕೆ ಆ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಟ್ರೈನಿಂಗನ್ನು ಕೊಟ್ಟು ಹೆಚ್ಚು IAS ಟ್ರೈನಿಂಗ್ ಆಗಿರ್ಬೋದು, ವಿವಿಧ ಟ್ರೈನಿಂಗ್ ಆಗಿರ್ಬೋದು. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲಿನಿ ರಜನೀಶ್ ಅವರು ಬಂದುಬಿಟ್ಟು ಮನಸಾಳದ ಮಾತನಾಡಿದ್ದಾರೆ. ಸಾಕಷ್ಟು
ಅವರ ಒಂದು ಎಕ್ಸ್ಪೀರಿಯನ್ಸು ಮಾತನಾಡ್ತಿರುವಾಗ ಹೇಳಿದರು. ನಮಗೆ ಮುಖ್ಯವಾಗಿ ವಿದ್ಯಾರ್ಥಿಯಲ್ಲಿ ಒಬ್ಬರು ಕುಂತಾಗ ಅವರು ಕೇಳಿದರು, ನಾನು IAS ಮಾಡಬೇಕು ಅಂದಾಗ ಯಾಕೆ ಅಂತ ಕೇಳಿದಾಗ ಅವರು ಹೇಳಿದರು, ಇಲ್ಲ ಸ್ಲಮ್ ಏರಿಯಾ ಡೆವಲಪ್ ಮಾಡಬೇಕು ಅಂತ. ನಾವು ರಾಜಕಾರಣಿಗಳು ಎಲ್ಲಿ ಹೋಗ್ಬೇಕಮ್ಮ, ಸ್ಲಮ್ ಏರಿಯಾ ಡೆವಲಪ್ ಆಗಿಲ್ಲ ಅಂದ್ಬಿಟ್ರೆ, ಯಾಕಂದ್ರೆ ಆಗ್ತಾ ಐತಿ. ಆದರೆ ಬೇರೆ ಊರಿಗೆ ಕಂಪೇರ್ ಮಾಡಿದರೆ ನಮ್ಮೂರು ಇನ್ನೂ ಉತ್ತಮ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಈ ಸ್ಮಾರ್ಟ್ ಸಿಟಿ ಬಗ್ಗೆ ನಾವು ದಾವಣಗೆರೆಯಲ್ಲಿ ಹಿಂದೆ ಸ್ಮಾರ್ಟ್ ಸಿಟಿ ತಂದು ಕೆಲಸ ಮಾಡಿದಾಗ ನಮ್ಮಂಥ ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆ ಆಗಿರೋದು ಇನ್ನು ಯಾವ ಊರು ಕಂಡಿಲ್ಲ. ನಾನು ಅಷ್ಟು ಚೆನ್ನಾಗಿ ಆಗಿದ್ದವು, ಕೆಲಸ ಕಾರ್ಯಗಳು ಆಗಿದವು, ಕರಪ್ಷನ್ ಆಗಿಲ್ದಂಗೆ ಕೆಲಸಗಳು ಮಾಡಿದ್ರಿ. ಆದರೆ ಅದಾದಮೇಲೆ ಸರ್ಕಾರ ಹೋಯ್ತು, ಮತ್ತೊಂದು ಸರ್ಕಾರ ಬಂತು, ಅವಾಗ ಸಾಕಷ್ಟು ಗೋಲ್ಮಾಲ್ಗಳು ನಡೆವು. ಅದೊಂದು ಕಡೆಗಿರಲಿ. ಆದರೆ ಒಳ್ಳೆ ಕೆಲಸಗಳನ್ನ ಮುಂದಿನ ದಿನದಲ್ಲಿ ನಮ್ಮ IAS ಅಧಿಕಾರಿಗಳಾಗಿ ಮೇಲೂ ಅವರು ಸಾಕಷ್ಟು ಡೆಡಿಕೇಶನ್ ಇರುತ್ತೆ, ಆನೆಸ್ಟಿ ಇರುತ್ತೆ. ಅವ್ರು ಮಾತನಾಡ್ತಿರುವಾಗ ಹೇಳಿದರು, ಮುಖ್ಯವಾಗಿ ಡೆಡಿಕೇಶನ್ನು ಬೇಕು, ಆನೆಸ್ಟಿನೂ ಬೇಕು, ಮತ್ತು ಕರಪ್ಷನ್ ಇರಬಾರ್ದು ಅನ್ನೋ ಲೆಕ್ಕದಲ್ಲೇ ಮಾತನಾಡಿದರು. ಆ ನಿಟ್ಟಿನಲ್ಲಿ ತಾವು ಮುಂದಿನ ದಿನದಲ್ಲಿ ಒಳ್ಳೆಯ ಒಂದು ಬರೀ IAS ಆಗಬೇಕು ಅಂತಲ್ಲ, ಯಾವ್ದಾರ ಕೆಲಸ ಆಗಲಿ ಭಾಳ ಒಂದು ಪ್ರಾಮಾಣಿಕವಾಗಿ ಮಾಡಿದರೆ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಹೆಚ್ಚು ಹೆಚ್ಚು ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಿ. ನಮ್ಮ DC ಅವರು ಹೇಳ್ತಾ ಇದ್ದರು, ನಮಗೆ ಹಾಸ್ಟೆಲ್ ಫೆಸಿಲಿಟೀಸ್ ಬಗ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತಿದ್ರು. ನಾನು ಅದಕ್ಕೆ ಹೇಳಿದೆ, ಹಾಸ್ಟೆಲ್ ಫೆಸಿಲಿಟೀಸ್ ಇದ್ರೆ ನಾನು ಬೇಕಾದ್ರೆ ಪ್ರೈವೇಟ್ ಹಾಸ್ಟೆಲ್ಸ್ಗಳನ್ನ ಕೊಡ್ತೀನಿ, ಅದ್ರ ಜೊತೆಗೆ ಡಿವೈಡಿಂಗ್ ಸಿಸ್ಟಮ್ ಮಾಡಿಬಿಟ್ಟು ತಾವು ಹಾಸ್ಟೆಲ್ಸ್ಗಳಿಗೆ ಕೊಡ್ರಿ. ಎಲ್ಲ ಹಳ್ಳಿಗಳಿಂದ ಬಂದಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವ್ರಿಗೂ ಆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿ ಆಗಲಿಕ್ಕೆ ಸಾಕಷ್ಟು ತಾವೆಲ್ಲರೂ ಇನ್ವಾಲ್ವ್ ಆದರೆ ಈ ಒಂದು ಕೆಲಸ ಒಳ್ಳೆ ರೀತಿಯಿಂದ ನಡೀತದೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಮತ್ತು ಮುಖ್ಯವಾಗಿ ಈಗ ಸಾಕಷ್ಟು ಜನ IASನವರು ಬರ್ತಾಯಿದ್ದಾರೆ. ಈಗ ಟ್ರೈನಿಂಗು ಕೊಡಲಿಕ್ಕೆ ನಾವು ಬಂದ್ಬಿಟ್ಟು ಪಾಠ ಮಾಡ್ತೀನಿ, ನಾನು ಬಂದ್ಬಿಟ್ಟು ಟ್ರೈನಿಂಗ್ ಕೊಡ್ತೀನಿ ಅಂತಂದು ಸಾಕಷ್ಟು ಜನ ನನ್ನ ಹತ್ರನೂ ಕೇಳಿದೆ. ಅದು ಭಾಳ ಇಂಟ್ರೆಸ್ಟ್ ಇರ್ತೈತೆ ಅವರಿಗೆ, ಟ್ರೈನಿಂಗ್ ಮಾಡಬೇಕಪ್ಪ. ಹಂಗೆ ನಮ್ಮ ಶಾಲಿನಿ ರಜನೀಶ್ ಅವರು ಬರ್ತೀನಿ ಅಂತಾರೆ. ಅವರು ಏನು ಪಾಪ ಹೆಲ್ಪ್ ಆಗ್ತೈತಪ್ಪ ಅಂದರೆ ಹಂಗೆ. ಯಾಕೆ ಈ ಮಾತು ಹೇಳ್ತೀನಪ್ಪ ಅಂದರೆ, ಹಿಂದೆ ಈ ಕೋಚಿಂಗ್ ಕ್ಲಾಸಸ್ಗಳಿಗೆ ಕ್ಲಾಸ್ ಮಾಡಲಿಕ್ಕೆ ಸಾಕಷ್ಟು ಅವ್ರಿಗೆ ಹ್ಯಾಬಿಟ್ಸ್ ಇರ್ತದೆ. ನಾನು ಹೋಗ್ಬೇಕು, ಎಂಥ ಶ್ರೀಮಂತರಾಗಿರಲಿ, ನಮ್ಮ ಡಾಕ್ಟರ್ ಗುರುಪಾದಪ್ಪರು ಇದ್ದರು, ಅವರು ಕೊನೆ ಉಸಿರಿರೋ ತನಕನೂ ಹೋಗಿ ಕಾಲೇಜಿನ ಪಾಠ ಮಾಡ್ತಿದ್ರು, ವೀಲ್ ಚೇರ್ನಾಗ ಹೋಗಿ ಪಾಠ ಮಾಡಿ ಬರ್ತಾಯಿದ್ರು. ಅಂಥ ಒಂದು ಸ್ಫೂರ್ತಿಯನ್ನು ನಾವು ನೀವೆಲ್ಲ ನೋಡಿದ್ದೀವಿ. ಮತ್ತು ಮುಖ್ಯವಾಗಿ ನಮ್ಮ ಗಂಗಾಧರ ಸ್ವಾಮಿಯವರು ಮಾತನಾಡ್ತಿರುವಾಗ ಹೇಳಿದ್ದಾರೆ, ಮತ್ತು PD ಕುಂಬಾರ್ ಅವರು ಮಾತನಾಡ್ತಿರುವಾಗ ಹೇಳಿದರು, ಯೂನಿವರ್ಸಿಟಿಯಿಂದನೂ ನಾವು ಸಾಕಷ್ಟು ಯೋಜನೆಗಳನ್ನ ಮಾಡ್ತಿದ್ದೀವಿ ಅಂತಂದ್ರ ಬಗ್ಗೆನೇ ಸಾಕಷ್ಟು ಮಾತನಾಡ್ತಿರುವಾಗ ಹೇಳಿದರು. ಮುಖ್ಯವಾಗಿ ನಾನು ಒಂದು ಮಾತು ಹೇಳ್ಬೇಕಪ್ಪ ಅವ್ರಿಗೆ ಅಂದರೆ, ಕುಂಬಾರ್ ಅವರಿಗೆ ಯೂನಿವರ್ಸಿಟಿ ಬಗ್ಗೆ ಹಿಂದೆ ನಾವು ಸಿಂಡಿಕೇಟ್ ಮೆಂಬರ್ ಇದ್ದೆ ಕುವೆಂಪು ಯೂನಿವರ್ಸಿಟಿಯಲ್ಲಿ. ಅವಾಗ ದಾವಣಗೆರೆಯಲ್ಲಿ ಬಕ್ಕಪ್ಪನವರಿದ್ದರು ನಿಮ್ಮಲ್ಲಿ. ಅವರು ಎಲ್ಲರೂ ಸೇರಿಬಿಟ್ಟು ನಾವು ಇಲ್ಲಿ PG ಸೆಂಟರ್ ಪ್ರಾರಂಭ ಮಾಡಬೇಕು ಅಂತಂದು ಮೊಟ್ಟ ಮೊದಲಿಗೆ ಪ್ರಸ್ತಾವನೆ ಕೊಟ್ಟಾಗ ಲಾ ಕಾಲೇಜಿನಲ್ಲಿ PG ಸೆಂಟರ್ ಸ್ಟಾರ್ಟ್ ಮಾಡಿದ್ವಿ. ಯಾಕೆಂದ್ರೆ ಒಂದು ಏನಾದರೂ ಒಂದು ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೊಂದು ಯೋಜನೆ ಹಾಕೇಬೇಕಾಗತ್ತೆ ನಾವು. ಅದಾದ ಮೇಲೆ ಇಲ್ಲ ನಾವು ಡಿಸ್ಟಿಕ್ನಲ್ಲಿ ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಬೇಕು ಅಂದಾಗ ಪಾಪ ನಮ್ಮ ರಾಜಮೇಲಿ ಫ್ಯಾಮಿಲಿಯವರು 30-40 ಎಕರೆ ಜಮೀನು ಮತ್ತು ನಮ್ಮ ಅಸೋಸಿಯೇಷನಿಂದ 50 ಎಕರೆ ಜಮೀನನ್ನು ಕೊಟ್ಟು ಪ್ರಾರಂಭ ಮಾಡಿದ್ವಿ. ಅದ್ರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಕಟ್ಟಿದ್ವಿ. ಎಷ್ಟಪ್ಪ? 1.5 ಕೋಟಿ ಖರ್ಚು ಮಾಡಿ. ಅವಾಗ ನಾನು ಹೇಳೋದು 94-95 ಪ್ರಾರಂಭ ಆಯ್ತದೆ. ಅದಾದ ಮೇಲೆ ಚೆನ್ನಾಗಿ ನಡ್ಕಂತ ಬಂತು. ಅದಾದ್ಮೇಲೆ ಬಿಟ್ಬಿಟ್ರೆ ನೀವು ಯಾರು ಮಾಡಿದ್ರು ಯಾರಿಲ್ಲ ಬೇಡ, ಅದು ಹೆಸರು ಬೇಡ, ಆದರೆ ಅದು ಸರಿಯಾದ ದಾರಿಗೆ ಒಯ್ಯಬೇಕು. ಆ ನಿಟ್ಟಿನಲ್ಲಿ ಯಾಕೆ ಈ ಮಾತನ್ನ ಹೇಳ್ತೀನಪ್ಪ ಅಂದರೆ, ಅಧಿಕಾರಿಗಳು ಬರ್ತೀರಿ ಹೋಗ್ತೀರಿ, ಬಂದಾಗ ಒಳ್ಳೆ ಕೆಲಸವನ್ನು ಪ್ರೋತ್ಸಾಹ ಮಾಡಿ ಒಳ್ಳೆ ರೀತಿಯಿಂದ ಜನಗಳಿಗೆ ಉಪಯೋಗ ಆಗುವ ಕೆಲಸಗಳನ್ನು ಮಾಡಿದರೆ ಭಾಳ ಒಳ್ಳೆಯದು.
ಫೈನ್ ಆರ್ಟ್ಸ್ ಕಾಲೇಜ್ ಇತ್ತು. ಈಗ ನಮ್ಮ ಚೀಫ್ ಸೆಕ್ರೆಟರಿ ಅವರು ನೋಡ್ಕೊಂಬಂದರು. ಅಲ್ಲಿ ವೈಡಿನ್ ರೋಡು ಭಾಳ ಸಣ್ಣದಿತ್ತು ರೀ ಮೇಡಮ್. ನಾನು ಸಿಂಡಿಕೇಟ್ ಮೆಂಬರ್ ಅವಾಗ. ಅಲ್ಲೊಂದು ವಾಟರ್ ಟ್ಯಾಂಕ್ ಇತ್ತು, ಅದು ಭಾಳ ಲೀಕ್ ಆಗ್ತಾ ಇತ್ತು. ಪಾಪ ವಿದ್ಯಾನಗರದವರು ಆ ಕಡೆ ಆಂಜನೇಯ ಬಡಾವಣೆಯವರು ಬಂದು ಅವೆಲ್ಲ ನನಗೆ ಕಂಪ್ಲೇಂಟ್ ಮಾಡೋರು, ಸರ್ ಒಂದು ಬಸ್ ಬಂದರೆ ನಾವು ನಿಂತ್ಕೋಬೇಕು, ಒಂದು ವೈಡ್ನಿಂಗ್ ಮಾಡಬೇಕು ಅಂದಾಗ. ಅವಾಗ ನಾನು ಯೂನಿವರ್ಸಿಟಿಗೆ ಸೇರಿತ್ತು, ಇದನ್ನೇನಾರು ಮಾಡಿ ವೈಡ್ನಿಂಗ್ ಮಾಡಬೇಕು ಅಂತ ನಮ್ಮ ಪ್ರಿನ್ಸಿಪಾಲ್ನ ಕರೆಸಿದ್ವಿ. ಕರೆಸಿಬಿಟ್ಟು ಮಾಡಿದ್ವಿ. ಅವಾಗ ಯಾರಿದ್ರು ಪ್ರಿನ್ಸಿಪಲ್ಲು? ಹಿರೇಗೌಡರು ಅಂತಿದ್ರು, ಒಳ್ಳೆ ಮನುಷ್ಯ. ಪ್ರಾರಂಭ ಮಾಡಿದ್ವಿ, ಜಲ್ದಿ ಅದನ್ನು ವೈಡ್ನಿಂಗು ಮಾಡಿಸ್ಬಿಟ್ಟು ಪಾಪ ಟ್ಯಾಂಕ್ ಎಲ್ಲ ಹೊಡೆದು ಒಂದು ಹೊಸ ಟ್ಯಾಂಕ್ ಕುಂದಿಸಿದ್ವಿ. ಒಂದು 10 ಅಡಿಯಿಂದ 15 ಅಡಿ ವೈಡ್ನಿಂಗ್ ಮಾಡಿದ್ವಿ. ಪಾಪ ಹಿರೇಗೌಡರು ಸಾಯ ತನಕನೂ ಅವ್ರು ನನ್ನ ಹತ್ರ ಅಡ್ಡಾಡಿದ್ರು ಮೇಡಮ್. ಅಷ್ಟು ಮಾಡಿಸಿದಕ್ಕೆ ನಾನು ಎದಕ್ಕೆ ಅಡ್ಡಾಡಿದ್ರು ಅಂದರೆ ನನಗೆ ಗ್ರ್ಯಾಚ್ಯುಟಿ ಬಂದಿಲ್ಲ, ನನಗೆ ಇದು ಬರಲಿಲ್ಲ. ಯಾರೊಬ್ಬನು ಮುಖರಿಗೆ ಬರೆದ್ಬಿಟ್ಟ, ಏನ್ರಿ ವೈಸ್ ಚಾನ್ಸಲರ್ ಅವ್ರಿ ಇಂಥವು ಆಗಬಾರ್ದು. ಪಾಪ ಒಳ್ಳೆ ಕೆಲಸಕ್ಕೆ, ಜನ ಉಪಯೋಗ ಆಗೋಂಥ ಕೆಲಸಕ್ಕೆ ಅವ್ರು ಮಾಡಿದ್ದು. ಅದಾದಮೇಲೆ ನಾನೇ ಪ್ರಾರಂಭ ಮಾಡಿ ನಾನೇ ಅಡ್ಡಾಡಿ ಅವ್ರಿಗೆ ಪಾಪ ಸೆಟ್ಲ್ ಮಾಡಿಸ್ಕೊಟ್ಟಿವಿ. ಹಂಗೆ ಒಳ್ಳೇದು ಆಗ್ತಿರ್ತೈತಿ, ಒಳ್ಳೆ ಆಫೀಸರ್ ಇದ್ದರೆ ಒಳ್ಳೇದು ಬರ್ತೈತಿ. ಆದರೆ ಹೆಚ್ಚಿನ ರೀತಿಯಿಂದ ನಮ್ಮ ಜನಗಳು ಒಳ್ಳೇದು ಮಾಡಲಿ, ನಮ್ಮ ಜಿಲ್ಲಾಡಳಿತದಿಂದ ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳು ಆಗಲಿ. ಮುಖ್ಯವಾಗಿ ನಾನು ನಮ್ಮ ಶಾಲೇಂದ್ರ ಮಿನಿಸ್ಟರ್ ಅವ್ರನ್ನ ಇನ್ವೈಟ್ ಮಾಡಿದಾಗ ಭಾಳ ಸಂತೋಷದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಾಕಪ್ಪ ಈ ಮಾತು ಹೇಳ್ತೀನಿ ಅಂದರೆ, ಅವತ್ತು ನನಗೆ ಫೋನ್ ಮಾಡಿದರು ಈ ಕುಂದವಾಡದೊಂದು ಅಂಡರ್ ಪಾಸ್ ವಿಚಾರದಲ್ಲಿ ಕುಂದವಾಡ ಊರವರು ನಮಗೆ ವೈಡ್ನಿಂಗ್ ಜಾಸ್ತಿ ಬೇಕು ಅಂತಾರೆ. ಇಲ್ಲಿ ಇವರು ನ್ಯಾಷನಲ್ ಹೈವೇದರು ಇಲ್ಲ ನಮಗೆ ಬರೀ ಕೊಡೋದೇ 7 ಮೀಟ್ರು ಅಂತಾರೆ. ಅದಕ್ಕೀಗ ಡಬಲ್ ಅಂಡರ್ ಪಾಸ್ ಮಾಡಿಬಿಟ್ಟು ಕೊಡಬೇಕು ಅಂದಾಗ ಅದನ್ನು ಭಾಳ ಒಂದು ಮೀಟಿಂಗನ್ನು ಮಾಡಿ ಅವರಿಗೆ ಅನುಕೂಲವನ್ನು ಮಾಡಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಮಾಡ್ತೀನಿ. ಮತ್ತು ಅದೇ ರೀತಿ ಈಗ ಇಂಡಸ್ಟ್ರಿಗಳು ಜಾಸ್ತಿ ಬರ್ಬೋದು, ಹೆಚ್ಚು ರೀತಿಯಿಂದ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಹೆಚ್ಚು ಕೆಲಸ ಕಾರ್ಯಗಳು, ಹೆಚ್ಚು ಕೆಲಸಗಳು ಸಿಗಬೇಕು. ಆ ರೀತಿಯಲ್ಲಿ ನಾವು ಫೋಕಸನ್ನು ಮಾಡಬೇಕಾಗುತ್ತೆ. ಈಗ ಅವರೇ ಹೇಳಿದರು ನೋಡ್ರಿ, ಹೆಚ್ಚು ಕಡಿಮೆ ಒಂದು 1,000ರಿಂದ 10,000 ಕೋಟಿ ತನಕ ಇನ್ವೆಸ್ಟ್ ಮಾಡೋಕ್ಕೆ ಜನ ಬರ್ತಾ ಇದ್ದಾರೆ. ಹರಿಹರದಲ್ಲಿ ಜಾಗ ಇದೆ ಮತ್ತು ಬೇರೆ ಕಡೆಗೂ ಜಾಗವನ್ನು ಕಲ್ಪಿಸ್ಕೊಟ್ರೆ ಹೆಚ್ಚಿನ ರೀತಿಯಿಂದ ಇಂಡಸ್ಟ್ರಿಗಳನ್ನ ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಅದನ್ನು DC ಅವರು ಹೇಳಿದ್ವಿ, ಆದಷ್ಟು ಬೇಗನೆ ದಾವಣಗೆರೆ, ಹರಿಹರ ಹೆಚ್ಚು ಕೈಗಾರಿಕೆ ಬರಲಿಕ್ಕೆ ಏನಾಗಬೇಕೋ ಅದನ್ನ ಸಂಪೂರ್ಣವಾದ ಸಹಕಾರವನ್ನು ನಾನು ಮಾಡ್ತೀನಿ ಅಂತ ನಾನು ಈ ಸಮಯದಲ್ಲಿ ಹೇಳಬಯಸ್ತಾ, ನಮ್ಮ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಬೇರೆ ಬರ್ತಾ ಇದೆ. ಅದು ಬಂದರೆ ನೀವು ಎಷ್ಟು ಜನ ಹೋಗ್ತಿರೋ ಗೊತ್ತಿಲ್ಲ. ಅದಕ್ಕೂ ನಾವು ದೂರದೃಷ್ಟಿ ಹಿಡ್ಕೋಬೇಕಾಗತ್ತೆ. ಹಿಡ್ಕೊಂಡು ನಾವು ಕೆಲಸಗಳನ್ನ ಮಾಡಬೇಕಾಗತ್ತೆ. ಯಾಕೆಂದರೆ ಈಗ ಚೈನಾದಲ್ಲಿ ನನಗೆ ಗೊತ್ತಿದ್ದಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಭಾಳ ಚೆನ್ನಾಗಿ ಬರ್ತಾಯಿದೆ. ಈಗ ಅಲ್ಲಿ ಮತ್ತು IT ಸೆಕ್ಟರ್ನಾಗ ಈಗ ಮೊನ್ನೆ ದಿವಸ ನೋಡಿದ್ವಿ, ಟಾಟಾದಲ್ಲಿ ಹೆಚ್ಚು ಕಡಿಮೆ 10,000 ಜನ ತೆಗೆದಾರೆ. ನಮ್ಮದು ಬಡ ರಾಷ್ಟ್ರ, ನಮಗೆ ಉದ್ಯೋಗದ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರುತ್ತೆ. ಇದಕ್ಕೆ ಏನಾಗಬೇಕು ಅದ್ರ ಬಗ್ಗೆ ನಾವು ದೂರಾಲೋಚನೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಏನಾಗಬೇಕು ಅದ್ರ ಬಗ್ಗೆ ನಾವು ಗಮನವನ್ನು ಕೊಡಬೇಕಾಗಿದೆ. ಸರ್ಕಾರವನ್ನು ಗಮನ ಕೊಡಬೇಕು, ಪ್ರತಿಯೊಬ್ಬರು ಇದ್ರ ಬಗ್ಗೆ ಗಮನವನ್ನು ಕೊಟ್ಟಾಗ ಹೆಚ್ಚು ಅಭಿವೃದ್ಧಿ ಅತ್ತ ನಾವೆಲ್ಲ ಸಾಗ್ಬೋದು ಅಂತ ನನ್ನ ಭಾವನೆ. ಭಾಳ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಪ್ರಭಾ ಮಲ್ಲಿಕಾರ್ಜುನ ಮತ್ತು ನಮ್ಮ ಜಿಲ್ಲಾ ಆಡಳಿತ, ನಮ್ಮ SSK ಟ್ರಸ್ಟು, ವಿಶ್ವವಿದ್ಯಾನಿಲಯ ಮತ್ತು IAS ಬಾಬಾರ್ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ದಾವಣಗೆರೆ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಮಾಡಿಕೊಂಡು ಒಳ್ಳೆಯ ಕೀರ್ತಿಯನ್ನು ತರಲಿ, ನಮ್ಮ ನಗರಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅನ್ನೋ ಮಟ್ಟಿನಲ್ಲಿ ನಾನು ಈ ಸಮಯದಲ್ಲಿ ಹೇಳಿ ಬಯಸ್ತೇನೆ. ಮತ್ತು ಮುಖ್ಯವಾಗಿ ಭಾಳ ಒಳ್ಳೆಯ ಕೆಲಸ ಇದೆ, ಇದು ಇಲ್ಲಿಗೆ ನಿಲ್ಲಿಸ್ಬೇಡ್ರಿ ದಯವಿಟ್ಟು. ಏನು ಈಗ ಆಫೀಸರ್ಸ್, ಒಳ್ಳೆ ಆಫೀಸರ್ಸ್ ಬಂದಾಗ ಇಂಪ್ರೂವ್ ಮಾಡೋದು, ಮತ್ತೊಬ್ಬರು ಬಂದಾಗ ಇಂಟ್ರೆಸ್ಟ್ ತೋರಿಸ್ಲಿಲ್ಲಂಗಿರೋದು ಆಗಬಾರ್ದು.
ಯಾಕೆಂದರೆ ಯೂನಿವರ್ಸಿಟಿಯಾಗೂ ನೋಡಿದ್ದೆ ನಾನು, ಮಾಡಿದಾರೆ ಯಾರು, ಅನುಭವಿಸ್ದಾರೆ ಯಾರು. ಮತ್ತು ಆಮೇಲೆ ಅದಕ್ಕೂ ರಾಜಕೀಯ ತರಬೇಡ. ವಿದ್ಯಾರ್ಥಿಗಳಿಗೆ ಒಳ್ಳೆ ಕೆಲಸ ಆಗಬೇಕು, ಯಾವ್ದಾರ ಪಕ್ಷ ಇರಲಿ, ಪಂಗಡ ಇರಲಿ, ಅವ್ರೆಲ್ಲರೂ ಸೇರಿ ಒಳ್ಳೆ ರೀತಿಯಿಂದ ಆ ಒಂದು ಕೆಲಸವನ್ನು ಮಾಡಲಿ. ಮತ್ತು ಬರುವ ದಿನದಲ್ಲಿ SSK ಟ್ರಸ್ಟು ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಲಿ. ನಮ್ಮ ಪ್ರಭಾನು ಭಾಳ ಇಂಟ್ರೆಸ್ಟಾಗಿ ಮಾಡ್ತಾಳೆ, ಮಾಡಿ ಅದಕ್ಕೆ ಸಂಪೂರ್ಣವಾದ ಸಹಕಾರನೂ ಐತೆ. ನಮ್ಮದು ಒಳ್ಳೆಯ ರೀತಿಯಿಂದ ನಮ್ಮ ದಾವಣಗೆರೆಗೆ ನಮ್ಮ ಶಾಲಿನಿ ರಜನೀಶ್ ಅವರು ಬಂದ್ಬಿಟ್ಟು ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಈಗ ತಾವು ಚೀಫ್ ಸೆಕ್ರೆಟರಿ ಆಗಿದ್ದೀರಿ. ಒಳ್ಳೆಯ ಇದ್ರ ಬಗ್ಗೆ ಜಾಸ್ತಿ ಗಮನವನ್ನು ಕೊಟ್ಟು ನಮ್ಮ ನಗರದ ಬಗ್ಗೆ ಮತ್ತು ಹೆಚ್ಚಿನ ರೀತಿಯಿಂದ ಸಹಕಾರವನ್ನು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಹಾರೈಸಿ, ನನಗೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಟ್ರಸ್ಟಿನವರು ಮತ್ತು ವಿಶ್ವವಿದ್ಯಾಲಯದವರು ಮತ್ತು ಎಲ್ಲ ನಮ್ಮ IS ಬಾಬಾ ಕೋಚಿಂಗ್ ಸೆಂಟರ್ನ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರೂ ಒಂದಿಸಿ ನನ್ನ 4 ಮಾತನ್ನು ಮುಗಿಸ್ತೇನೆ.